ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚೂರಿ ಇರಿತ ಪ್ರಕರಣ. ಚಾಲಕ ಬಸವಂತ ಕಡೋಲ್ಕರ್ ಮೇಲೆ ಹಲ್ಲೆ. ಹಣಕಾಸಿನ ವಿಚಾರಕ್ಕೆ ಸ್ನೇಹಿತರಿಂದಲೇ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತ ಅನ್ನುವಂತ ಅನುಮಾನ ಹುಟ್ಟುಕೊಳ್ತಾ ಇದೆ. ಬೋಜಾಗ ಗ್ರಾಮದ ಶಿವಯ್ಯ ನಿತೀಶ್ರಿಂದ ಈ ಹತ್ಯೆಯ ಪ್ಲಾನ್ ಮಾಡಲಾಗಿತ್ತು. ಬಸವಂತ ಮತ್ತು ಆರೋಪಿಗಳು ಒಟ್ಟಾಗಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರಂತೆ. ಈ ಸಂದರ್ಭದಲ್ಲಿ ಹಣಕಾಸಿನ ವಿಚಾರಕ್ಕೆ ಇವರ ಮಧ್ಯ ಮನಸ್ತಾಪ ಉಂಟಾಗಿದೆ ಅನ್ನುವಂಥ ಶಂಕೆ ಕೂಡ ಇದೆ. ಇದೇ ಕಾರಣಕ್ಕೆ ಚೂರಿಯಿಂದ 4 ಬಾರಿ ಚುಚ್ಚಿ ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಾಲಕ ಬಸವಂತ ಸ್ಥಿತಿ ಗಂಭೀರ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸ್ತಾ ಇದ್ದಾರೆ. ತಲೆಮರೆಸಿಕೊಂಡ ಆರೋಪಿಗಳಿಗಾಗಿ ಪೊಲೀಸರು ಇತ್ತ ಶೋಧವನ್ನ ನಡೆಸಲಾಗ್ತಾ ಇದೆ. ಆರೋಪಿಗಳು ಮಹಾರಾಷ್ಟ್ರ ಅಥವಾ ಗೋವಾಕ್ಕೆ ಪರಾರಿ ಆಗಿರಬಹುದಾದ ಸಾಧ್ಯತೆ ಇದೆ. ಆ ಶಂಕೆಯ ಅಡಿಯಲ್ಲಿ ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಏನೋ ಬಿಸ್ನೆಸ್ ಮಾಡ್ತಾ ಇದ್ರಂತೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವೈಮನಸ್ಸು ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಒಂದು ಅಟ್ಯಾಕನ್ನು ಮಾಡಿರಬಹುದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರು. ಆರೋಪಿಗಳು ಈಗ ಎಸ್ಕೇಪ್ ಆಗಿದ್ದಾರೆ. ಮಹಾರಾಷ್ಟ್ರ ಅಥವಾ ಗೋವಾ ಕಡೆಗೆ ಹೋಗಿರಬಹುದಾದ ಸಾಧ್ಯತೆ ಇದೆ. ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇದು ವ್ಯವಹಾರದಲ್ಲಿ ಮನಸ್ತಾಪ ಬಂದಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಅಟ್ಯಾಕ್ ಮಾಡಿರೋದು ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾರೆ. ಸದ್ಯ ಬಸವಂತ ಕಡೋಲ್ಕರ್ ಅವರ ಸ್ಥಿತಿ ಗಂಭೀರವಾಗಿದೆ. ಇದೀಗ ಟ್ರೀಟ್ಮೆಂಟ್ ಕೊಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಚಿಕಿತ್ಸೆ ಯಾವ ರೀತಿಯಾಗಿ ನಡೀತಾ ಇದೆ, ಸ್ಪಂದಿಸ್ತಾ ಇದ್ದಾರಾ, ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ, ಮತ್ತೆ ಈ ಗಾಯಾಳು ಪರಿಸ್ಥಿತಿ ಹೇಗಿದೆ? ನೀತಿ, ಈಗ ಏನು ಚೂರಿ ಪ್ರಕರಣ ಸಂಬಂಧಪಟ್ಟಂತೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕಾರ್ ಚಾಲಕ ಏನಿದ್ದಾನೆ ಬಸವಂತ್ ಏನಿದೆ ಆತನನ್ನು ಕೂಡ ಈಗ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಮುಂದುವರೆದಿದೆ. ಜೊತೆಗೆ ಆತನ ಸ್ಥಿತಿ ಒಂದಿಷ್ಟು ಏನು ಗಂಭೀರವಾಗಿರ್ತಕ್ಕಂಥದ್ದು. ಇದಾದ್ರೂ ಇವತ್ತು ಸಾಧ್ಯ ಆದ್ರೆ ಏನಂದ್ರೆ ಅವಶ್ಯಕತೆ ಬಿದ್ದರೆ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಒಂದು ಆಸ್ಪತ್ರೆ ವೈದ್ಯರು ಕೂಡ ಹೇಳಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಒಂದು ಅಂಶ ಇಲ್ಲಿ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಹಣಕಾಸಿನ ವಿಚಾರಕ್ಕಾಗಿ ಈ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು ಅನ್ನುವಂಥ ವಿಚಾರ ಗೊತ್ತಾಗಿರ್ತಕ್ಕಂಥದ್ದು. ಇದು ಹಲ್ಲೆ ಮಾಡಿದಂತ ಏನು ಇಬ್ಬರು ಆರೋಪಿಗಳೇನಿದ್ದಾರೆ, ಶಿವಯ್ಯ ಮತ್ತು ನಿತೀಶ್ ಏನಿದ್ದಾರೆ, ಇಬ್ಬರು ಕೂಡ ಏನು ಈ ಒಂದು ಕಾರ್ ಚಾಲಕನ ಆಪ್ತ ಸ್ನೇಹಿತರಾಗಿದ್ರು. ಎಲ್ಲರೂ ಕೂಡ ಒಟ್ಟಾಗಿದ್ರು. ಇವರ ಮಧ್ಯೆ ಒಂದು ಹಣಕಾಸಿನ ವ್ಯವಹಾರ ಮತ್ತು ಕೆಲವೊಂದಿಷ್ಟು ಬಿಸ್ನೆಸ್ ಗಳನ್ನ ಇವರು ಒಟ್ಟಾಗಿ ಮಾಡ್ತಾ ಇದ್ರು. ಆ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಇವರಲ್ಲಿ ಮನಸ್ತಾಪ ಬಂದಿರುತ್ತೆ. ಇದೇ ಕಾರಣಕ್ಕಾಗಿ ಒಂದು ವಾರಗಳ ಹಿಂದೆ ಏನಂದ್ರೆ ಏನು ಬಸವಂತಪ್ಪ ಮತ್ತು ಇವರ ಮಧ್ಯೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುತ್ತೆ. ಅದಾದ ಬೆನ್ನಲ್ಲೇ ಅದೇ ಒಂದು ದ್ವೇಷವನ್ನು ಇಟ್ಕೊಂಡು ಆತನ ಮೇಲೆ ಅಟ್ಯಾಕ್ ಮಾಡಿ ಒಂದು ಏನು ಕೊಲೆಗೆ ಯತ್ನ ಮಾಡಿರ್ತಕ್ಕಂಥದ್ದು. ಈ ಇಬ್ಬರು ಆರೋಪಿಗಳು ಏನಂದ್ರೆ ಈಗ ಅವರನ್ನು ಬಂಧಿಸೋದಕ್ಕೆ ಬೆಳಗಾವಿ ಕ್ಯಾಂಪ್ ಪೊಲೀಸರು ಕೂಡ ಒಂದು ಜಾಲವನ್ನು ಬೀಸಿದ್ದಾರೆ. ಜೊತೆಗೆ ಈ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಅವರು ಈಗ ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿದ್ದಾರೆ ಅನ್ನೋಂತ ಒಂದು ಏನು ಮಾಹಿತಿ ಪೊಲೀಸರು ಒಂದು ಕಲೆ ಹಾಕಿದ್ದಾರೆ. ಜೊತೆಗೆ ಈ ತಲೆಮರೆಸಿಕೊಂಡಂತ ಆರೋಪಿಯನ್ನು ಬಂಧನ ಮಾಡೋದಕ್ಕಾಗಿ ಈಗಾಗಲೇ ಪೊಲೀಸರು ಎಲ್ಲ ರೀತಿಯ ಒಂದು ಏನು ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಅದು ಪ್ರಮುಖವಾಗಿ ಹಣಕಾಸಿನ ವ್ಯವಹಾರ ಅನ್ನುವಂಥ ವಿಚಾರ ಈಗ ಪೊಲೀಸ್ ತನಿಖೆಗೆ ಗೊತ್ತಾಗಿದೆ. ಆದ್ರೆ ಹಣಕಾಸಿನ ವ್ಯವಹಾರ ಅಂದ್ರೆ ಯಾವ ರೀತಿ ಹಣಕಾಸಿನ ವ್ಯವಹಾರ, ಏನಾದ್ರು ಬಿಸ್ನೆಸ್ मध्ये ಇತ್ತು ಅಥವಾ ಏನಾದ್ರು ಮೈನಿಂಗ್ ವಿಚಾರವಾಗಿತ್ತು ಅಥವಾ ಬೇರೆ ಮತ್ತೆ ಯಾವ್ದಾದ್ರು ವಿಚಾರವಾಗಿ ಒಂದು ಹಣಕಾಸಿನ ವ್ಯವಹಾರ ಇತ್ತು ಅನ್ನೋದು ಕೂಡ ಒಂದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ. ನೀತಿ ಒಟ್ಟಿನಲ್ಲಿ ಹಣಕಾಸಿನ ವಿಚಾರಕ್ಕಾಗಿ ಏನಂದ್ರೆ ಹೆಬ್ಬಾಳ್ಕರ್ ಪುತ್ರನ ಕಾರ್ ಚಾಲಕನ ಕೊಲೆಗೆ ಒಂದು ಪ್ರಯತ್ನ ಮಾಡಲಾಗಿದೆ. 4 ಕಡೆ ಚುಚ್ಚಿದ್ರಿಂದ ಏನು ಆತ ಈಗ ಗಂಭೀರವಾದ ಸ್ಥಿತಿಗಳಿರ್ತಕ್ಕಂಥದ್ದು. ಜೊತೆಗೆ ಏನು ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಜೊತೆಗೆ ಆತನ ತೀವ್ರ ನಿಗಾ ಘಟಕದಲ್ಲಿಟ್ಟು ವೈದ್ಯರು ಏನು 24/7 ಆತನ ಮೇಲೆ ಒಂದು ಏನು ನಿಗಾ ವಹಿಸಿ ಚಿಕಿತ್ಸೆಯನ್ನ ಕೊಡ್ತಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗೆ. ಬಸವಂತ್ ಕಡಗೋಲ್ಕರ್ ಅಂತ ಪೇಷಂಟು ಅಲಿಜ್ ಹಿಸ್ಟ್ರಿ ಆಫ್ ಅಸಾಲ್ಟ್ ಅಂತ ನಮ್ಮ ಆಸ್ಪತ್ರೆಗೆ ಬಂದರು. ಅವ್ರಿಗೆ ಎದೆ ಕೆಳಭಾಗ ಆಗೋ ಹೊಟ್ಟೆ ಹತ್ರ ಸ್ಟ್ಯಾಬ್ ಇಂಜುರೀಸ್, ಹರಿತವಾದ ಆಯುಧಗಳಿಂದ ಗಾಯಗಳಾಗಿದ್ದು. ಇಲ್ಲಿ ಬಂದಾಗ ರಕ್ತಸ್ರಾವ ಹೆಚ್ಚಿಗೆ ಆಗಿರೋದ್ರಿಂದ BP ಸ್ವಲ್ಪ ಕಡಿಮೆ ಆಗಿತ್ತು. BP ಸ್ಟೆಬಿಲೈಸ್ ಮಾಡಿ ಅವ್ರಿಗೆ CT ಸ್ಕ್ಯಾನ್ ಮಾಡಿಕೊಂಡು ICUಯಲ್ಲಿ ಅಡ್ಮಿಷನ್ಸ್ ಮಾಡಿದ್ದೀವಿ. ಈಗಿನವರೆಗೂ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ರಿಪೋರ್ಟ್ ಪ್ರಕಾರ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟರ್ಸ್ ಟೀಮ್ ಎಲ್ಲ ಮಾಡ್ಕೊಳಕತ್ತಾರೆ. ಈಗ ನಮ್ಮ ಹತ್ರ ಎಲ್ಲ ಸ್ಪೆಷಲಿಸ್ಟು ಅಂದರೆ ನ್ಯೂರೋ ಸರ್ಜನ್ನು, ಯೂರಾಲಜಿಸ್ಟು, ಜನರಲ್ ಸರ್ಜನ್ನು ಮತ್ತು ಮೆಡಿಸಿನು, ಕ್ರಿಟಿಕಲ್ ಇಂಟೆನ್ಸಿವಿಸ್ಟು 5 ಜನ ತೊಗೊಂಡು ಪೇಷಂಟ್ಗೆ ಕೇರ್ ಮಾಡಕತ್ತಾರೆ. ಸೊ ಇನ್ನೊಂದು ತಾಸಿಗೆ ಯಾವ ಬೆಳವಣಿಗೆ ಆಗುತ್ತೆ ಅಂತ ನಾವು ಇದ್ರ ಮುಖಾಂತರ ತಿಳಿಸ್ತೀವಿ. ಈಗ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ ಅಂತ ನಿಮಗೆಲ್ಲ ತಿಳಿಸ್ಬಯಸ್ತೀವಿ. ಎಷ್ಟು ಕಡೆ ಆಗಿತ್ತು ಅಂತ ಅದು ತನಿಖೆಗೆ ಇರೋದ್ರಿಂದ ನಾವು ಹೇಳೋಕ್ಕಾಗಂಗಿಲ್ಲ ಈಗ. ಸೊ ಬಟ್
ಸ್ವಲ್ಪ ಲೈಫಿಗೆ ಕ್ರಿಟಿಕಲ್ ಇರೋದ್ರಿಂದ ನಾವು ಎಲ್ಲನೂ ಟ್ರೀಟ್ಮೆಂಟ್ ಮಾಡ್ಕೊಳಕತ್ತೀವಿ. ಹೌದು, ರಕ್ತಸ್ರಾವ ಭಾಳ ಆಗಿದೆ. ಈಗ ಬ್ಲಡ್ ಕೊಡಬೇಕು ಅಂತ ಬ್ಲಡ್ ರಿಸರ್ವ್ ಮಾಡಿ ಇಟ್ಕೊಂಡಿವಿ. ಬ್ಲಡ್ ಇನ್ನೇನಾದರೂ ಕೊಡೋ ಬಂತು ಅಂತ ಕೊಡ್ತೀವಿ. ಈಗ ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಪ್ರಾಣಾಪಾಯದಿಂದ ಪಾರಾಗ್ಯಾರ ಅಂತ ಹೇಳೋಕ್ಕಾಗಲ್ಲ, ಕ್ರಿಟಿಕಲ್ ಅಂತ ಹೇಳ್ಬೋದು ಈಗ. ಸೊ ಅದಕ್ಕೆ 1-2 ಗಂಟೆ ತನಕ ಅವ್ರು ಮಾನಿಟ್ರಿಂಗ್ ಮಾಡಿ ಆ ಮಾನಿಟ್ರಿಂಗಲ್ಲಿ ಏನೇನು ಬರುತ್ತೆ ಅಂತ ನಾವು ತಿಳಿಸ್ಕೊಡ್ತೀವಿ. ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡಕತ್ತಾರೆ ಈಗ. ಆಮೇಲೆ ಈ ಥರದ್ದು ಸುಮಾರು ಪೇಷಂಟ್ ನಮ್ಮ ಕಡೆಗೆ ಅಡ್ಮಿಟ್ ಆದಾಗ ಅವುಗಳನ್ನು ಇದೇ ರೀತಿ ರೆಸ್ಪಾಂಡ್ ಆಗಿ ರಿಕವರಿ ಆಗಿದ್ದಾರೆ. ಹೋಪ್ಫುಲಿ ಹಿ ವಿಲ್ ಆಲ್ಸೋ ರಿಕವರ್ ಸೂನ್. ಈಗಿರೋ ಪೊಸಿಷನ್ ಪ್ರಕಾರ ಔಟ್ ಆಫ್ ಡೇಂಜರ್ ಅಂತಾರೆ? ಇಲ್ಲ ಸರ್, ಸ್ವಲ್ಪ ಕ್ರಿಟಿಕಲ್ಲೇ ಇದ್ದಾರೆ ಸರ್.